ಆತ್ಮೀಯ ವೀಕ್ಷಕರೇ, SLN ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಇವತ್ತು ಕರ್ನಾಟಕದಲ್ಲಿ ಪ್ರಚಲಿತ ಇರುವ ರೈತರಿಗೆ ಅನುಕೂಲವಾಗುವಂಥ ನೀರಾವರಿ ಪಂಪ್ ಸೆಟ್ ಅಂದರೆ ಇರಿಗೇಷನ್ ಪಂಪ್ ಸೆಟ್ ಐ ಪಿ ಸೆಟ್ಟನ್ನು ಯಾವ ರೀತಿ ವಿದ್ಯುತ್ ಸಂಪರ್ಕ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಅಂದರೆ ವಿದ್ಯುತ್ ವಿತರಣಾ ಕಂಪನಿಗಳಿಂದ ಯಾವ ಥರ ವಿದ್ಯುತ್ ಸಂಪರ್ಕ ಪಡ್ಕೊಳ್ಳಿಕ್ಕೆ ಏನೇನು ನಿಬಂಧನೆ ಇದೆ, ಏನೇನು ಪ್ರೊಸೀಜರ್ ಇದೆ ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ, ಅದರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದನ್ನು ಎಲ್ಲ ರೈತರಿಗೂ ಶೇರ್ ಮಾಡಿ, ಮತ್ತು ಇದು ಭಾಳ ಉಪಯೋಗವಾಗಿ ಆಗುತ್ತೆ. ಎಲ್ಲ ರೈತರು ತಿಳ್ಕೊಳ್ಬೇಕು. ಮತ್ತು ಏನು ಪ್ರೊಸೀಜರ್ ಇದೆ ಈಗ ಕರ್ನಾಟಕದಲ್ಲಿ ಪ್ರೊಸೀಜರ್, ಭಾಳಷ್ಟು ಜನ ರೈತರು ಇದ್ರ ಬಗ್ಗೆ ಭಾಳ ತಿಳುವಳಿಕೆ ಇಲ್ಲದೇ ಏನೇನೋ ಮೋಸ ಹೋಗ್ತಾ ಇದ್ದಾರೆ. ಅದರಿಂದ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ. ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ, ಮತ್ತು ನೀವು ಅಕ್ಕಪಕ್ಕದ ರೈತರುಗಳಿಗೆ ಅಥವಾ ಬೇರೆ ಕನ್ಸ್ಯೂಮರ್ಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತೇನೆ. ಮೊದಲಿಗೆ IP ಸೆಟ್ ಅಂದರೆ ಇರಿಗೇಷನ್ ಪಂಪ್ ಸೆಟ್ ಕರ್ನಾಟಕದಲ್ಲಿ ಉಚಿತವಾಗಿ ಕೊಡುವಂಥದ್ದನ್ನು 1992ರಲ್ಲಿ ಮಾನ್ಯ ಬಂಗಾರಪ್ಪನವರು ಕಾಂಗ್ರೆಸ್ ಅವಧಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಅಂದಿನಿಂದ ಅಂದರೆ 10 HP ವರೆಗಿನ ಎಲ್ಲ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕೊಡೋದು, ಅದರ ಜೊತೆಗೆ ಉಚಿತವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯ, ಕಂಬ, ಟ್ರಾನ್ಸ್ಫಾರ್ಮರು, ವೈರು, ಏನಾದ್ರು ಲೈನ್ ಎಕ್ಸ್ಟೆನ್ಷನ್ ಇದ್ದರೆ ಅಥವಾ ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗಿದ್ದರೆ ಹೊಸ ಟ್ರಾನ್ಸ್ಫಾರ್ಮರ್ ಹಾಕೋದು, ಅಥವಾ ಓವರ್ಲೋಡ್ ಇಲ್ಲದೆ ಹೋದರೆ ಲೈನ್ ಎಕ್ಸ್ಟೆಂಡ್ ಮಾಡಿ ಕೊಡುವಂಥದ್ದನ್ನು ಉಚಿತವಾಗಿ ಕೊಡುವುದಕ್ಕೆ ಬಂಗಾರಪ್ಪನವ್ರ ಕಾಲದಲ್ಲಿ 1992ರಲ್ಲಿ ಪ್ರಾರಂಭ ಮಾಡೋ. ಅಂದಿನಿಂದ ಇಂದಿನವರೆಗೆ ಅಂದರೆ 2023ರವರೆಗೆ ಉಚಿತವಾಗಿಯೇ ಎಲ್ಲ ಕೊಟ್ಕೊಂಡು ಬಂದಿದ್ದಾರೆ ರೈತರಿಗೆ. ಇದರಿಂದ ಭಾಳಷ್ಟು ಜನರಿಗೆ ರೈತರಿಗೆ ಅನುಕೂಲ ಆಗಿದೆ. ರೈತರು ಕೂಡ ಅದನ್ನು ಸದ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಬೆಳೆ ಬೆಳೆದು ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಆದರೆ 2023 10ನೇ ತಿಂಗಳಲ್ಲಿ ಈ ಸಿದ್ದರಾಮಯ್ಯನವರ 2ನೇ ಅವಧಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನದಲ್ಲಿ ಏನು ಅಂತಂದರೆ, ಯಾವುದೇ IP ಸೆಟ್ಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾರೆ, ಆದರೆ ಉಚಿತವಾಗಿ ವಿದ್ಯುತ್ ಸಂಪರ್ಕಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ರೈತರೇ ಪಡ್ಕೋಬೇಕು, ರೈತರೇ ಹಾಕ್ಕೋಬೇಕು, ರೈತರೇ ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಹಾಕ್ಕೋಬೇಕು ಅಂತ ಮಾಡಿದ್ದಾರೆ. ಗೊತ್ತಾಯ್ತಾ? ಸೊ ಈ ಏನೇ ಎಕ್ಸ್ಟೆನ್ಷನ್ ಇದ್ದರೆ ಅಥವಾ ಲೈನ್ ಎಕ್ಸ್ಟೆನ್ಷನ್ ಇದ್ದರೆ, ಟ್ರಾನ್ಸ್ಫಾರ್ಮರ್ ಹಾಕೋದಿದ್ದರೆ ರೈತರೇ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು 7/10/2023ರಲ್ಲಿ ಕ್ಯಾಬಿನೆಟ್ ನಿರ್ಣಯ ಮಾಡಿದ್ದಾರೆ. ಅದು ಈಗಲೂ ಪ್ರಚಲಿತವಾಗಿ ಈಗಲೂ ಚಾಲ್ತಿಯಲ್ಲಿದೆ. ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಮಗೆ ಈಗ IP ಸೆಟ್ಟು ಕೊಡೋದಿಲ್ಲ ಕಣ್ರಿ, ನಿಮಗೆ ಈಗ ನೀವೇ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ಅರ್ಜಿನೇ ತಗೋತಾ ಇಲ್ಲ ಅಂತ ಭಾಳಷ್ಟು ಜನ ರೈತರು ನನಗೆ ಮಾತಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಾಗಿ ಅರ್ಜಿ ತಗೊಳ್ಳೋದೇ ರಿಜೆಕ್ಟ್ ಮಾಡೋದು ಅಥವಾ ತಿರಸ್ಕರಿಸೋದು ಯಾವುದೇ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಇಲ್ಲ. ಯಾಕೆ ಅಂತಂದರೆ, ನಮ್ಮಲ್ಲಿ ಇರೋದು ಓನ್ಲಿ ವಿದ್ಯುತ್ ವಿತರಣಾ ಕಂಪನಿಗಳು ಒಂದೇ, ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟಿರೋ ಯಾವುದೇ ವಿದ್ಯುತ್ ವಿತರಣಾ ಕಂಪನಿಗಳು IP ಸೆಟ್ಗೆ ಕೊಡೋದಿಲ್ಲ ಅಂತ ಅವರು ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಈ ರೈತರು ಇದನ್ನು ಗಮನ ಇಟ್ಕೋಬೇಕು. ಸೊ ಭಾಳಷ್ಟು ಜನ ರೈತರು ನಮಗೆ IP ಸೆಟ್ಟು ಕೊಡ್ತಾ ಇಲ್ಲ ಸರ್, ಇದು ಮಾಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಫೋನ್ ಮಾಡ್ತಾರೆ. ನೀವು ಅವರಿಗೆ ಬರವಣಿಗೆಯಲ್ಲಿ ಕೊಡಿ ಅಂತ ಕೇಳಿ, ಯಾಕೆ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಿ, ಏನು ಕಾರಣ ಇದೆ, ಯಾವುದೇ ಸರ್ಕ್ಯುಲರ್ ಅಥವಾ ಸರ್ಕಾರಿ ಆದೇಶ ಇದ್ರ ಬಗ್ಗೆ ಇಲ್ಲ. ಅದರಿಂದ ರೈತರು ಯಾರು ಎದೆಗೊಂದಬೇಕಾಗಿಲ್ಲ. ನೀವು ಎಲ್ಲಿ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಅದೇ ಆಫೀಸಲ್ಲಿ ನೀವು ಯಾಕೆ ಕೊಡೋದಿಲ್ಲ, ಅದನ್ನು ಬರವಣಿಗೆಯಲ್ಲಿ ಕೊಡಿ, ರೈಟಿಂಗಲ್ಲಿ ಕೊಡಿ, ಏನು ಕಾರಣ ಕೊಡ್ತೀರಿ ಕೊಡಿ ಅಂತ ಅಂದ್ಬಿಟ್ಟು ಕೇಳಿ. ಯಾಕೆಂದರೆ ಸರ್ಕಾರದ ನಡವಳಿಕೆ 7/10/2023 ನಡವಳಿಕೆಗಳಲ್ಲಿ ರೈತರು ಅವರೇ ಸ್ವಂತವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಂಡ್ರೆ ನೀವು ಅವರು IP ಸೆಟ್ಟು ಕೊಡಬಾರ್ದು ಅಂತ ಆ ಸರ್ಕ್ಯುಲರ್ ಹೇಳಿಲ್ಲ. ಅದಾದಮೇಲೆ ಯಾವುದೇ ಸರ್ಕ್ಯುಲರ್ ಅಥವಾ ತಿದ್ದುಪಡಿ ಆ ಆದೇಶಕ್ಕೆ ತಿದ್ದುಪಡಿ ಆಗಿಲ್ಲ. ಸೊ ಅದರಿಂದ ಯಾರು ರೈತರು ನೀವು ಇದಾಗಬೇಡಿ, ನೀವು ಧೈರ್ಯವಾಗಿ ಕೇಳಿ. ಯಾವುದೇ ನೀವು ಇದರಲ್ಲಿ ಕಾಂಟ್ರಾಕ್ಟ್ರು ಮತ್ತು ವಿದ್ಯುತ್ ವಿತರಣಾ ಕಂಪನಿಗಳು ಎಲ್ಲ ಒಂದಾಗಿ ನಿಮಗೆ ಪಾಪ ತೊಂದರೆ ಕೊಡ್ತಾ ಇರ್ಬೋದು. ಅದರಿಂದ ಈ ತೊಂದರೆ ಕೊಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ವಿದ್ಯುತ್ ವಿತರಣಾ ಕಂಪನಿ
ಇರುವಂಥವು ಕರ್ನಾಟಕ ಸ್ವಾಮ್ಯದಲ್ಲಿ ಇರುವಂಥವು, ಕರ್ನಾಟಕ ರಾಜ್ಯ ಸ್ವಾಮ್ಯದಲ್ಲಿರುವಂಥವು. ಸೊ ಅದರಿಂದ ಯಾರು ನಿಮ್ಮ ಐ ಪಿ ಸೆಟ್ಟನ್ನು ಅರ್ಜಿಯನ್ನು ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಇದು ತಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತು ರೈತರು ಏನೇನು ಕೊಡಬೇಕು ಅಂತ ಕೆಲವರು ಸುಮಾರು ಜನ ಏನು ನಮ್ಗೆ ಗೊತ್ತಾಯ್ತಲ್ಲ ಸರ್ ಪ್ರೊಸೀಜರ್ ಹೆಂಗೆ ಅಂತ. ಈ ಐ ಪಿ ಸೆಟ್ಗೆ ವಿದ್ಯುತ್ ತಗೊಳ್ಳಿಕ್ಕೆ ಏನೇನು ಕೊಡಬೇಕು ಅಂತ ಅಂದರೆ, ನಿಮಗೆ ಜಮೀನಿಗೆ ಸಂಬಂಧಪಟ್ಟ ಆರ್ ಟಿ ಸಿ ದಾಖಲೆಗಳು, ಅದರಲ್ಲಿ ಬೋರ್ವೆಲ್ ಕೊರೆದಿದ್ರೆ ಬೋರ್ವೆಲ್ ಕೊರೆದಕ್ಕೆ ಸಂಬಂಧಪಟ್ಟಂಗೆ ವಿ ಎಯಿಂದ ಸರ್ಟಿಫಿಕೇಟು, ಅದರ ಜೊತೆಗೆ ನೀವು ಕಾಂಟ್ರಾಕ್ಟರ್ ಮುಖಾಂತರ ಅಥವಾ ನೀವೇ ಸ್ವಂತವಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕ್ಬೋದು. ಇದಕ್ಕೆ ರಿಜಿಸ್ಟ್ರೇಷನ್ ಫೀ 50 ರೂಪಾಯಿ ಇರ್ತದೆ, ಅಂದರೆ ನೋಂದಣಿ ಶುಲ್ಕ. ಯಾವುದೇ ವಿದ್ಯುತ್ ವಿತರಣಾ ನಮ್ಮ ಕರ್ನಾಟಕದಲ್ಲಿರುವ 5 ವಿದ್ಯುತ್ ವಿತರಣಾ ಕಂಪನಿಗಳಲ್ಲೂ ಕಾಮನ್ ಆಗಿ ಅಂದರೆ 5 ವಿದ್ಯುತ್ ವಿತರಣಾ ಕಂಪನಿಗಳಲ್ಲೂ 50 ರೂಪಾಯಿ ರಿಜಿಸ್ಟ್ರೇಷನ್ ಇರ್ತದೆ. ನೀವು 50 ರೂಪಾಯಿ ರಿಜಿಸ್ಟ್ರೇಷನ್ ಕಟ್ಟಿ, ಕೆಲವು ಕಡೆ ಏನು ಮಾಡಿದ್ದಾರೆ ರಿಜಿಸ್ಟ್ರೇಷನ್ನು ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡ್ಮೇಲೆ ನೀವು ಕೊಡೋಕೆ ಬರೋದಿಲ್ಲ ಕಣ್ರಿ, ಅದು ಇನ್ನೂ ಆದೇಶ ಬಂದಿಲ್ಲ, ಬರುವಾಗ ನಿಮ್ಗೆ ಹೇಳ್ತೀವಿ, ನಿಮಗೆ ಬಂದಿಲ್ಲ ಅಂತಲೇ ಬರ್ಕೊಡಿ ಅಂತ ಕೇಳಿ. ಯಾಕೆಂದರೆ ಯಾವುದೇ ತಿದ್ದುಪಡಿ ಆದೇಶ 7/10/2023 ಕ್ಯಾಬಿನೆಟ್ ನಿರ್ಣಯಕ್ಕೆ ಆಗಿಲ್ಲ. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ 500 ಮೀಟ್ರ್ ಒಳಗಡೆ ಇದ್ದರೆ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರಲ್ಲಿ, ಅಂದರೆ ಈಗ ಲಭ್ಯವಿರುವ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಈಗ ನಮ್ಮ ಎಕ್ಸಿಸ್ಟಿಂಗ್ LT ಲೈನು ಏನಿದೆ ಅಲ್ಲಿ ಲೋಡ್ ಇದ್ದರೆ ರೈತರು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ, ಅಂದರೆ ಅವ್ರದ್ದೇ ಸ್ವಂತ ಖರ್ಚಲ್ಲಿ ಲೈನ್ ಹೇಳ್ಕೊಂಡ್ರೆ ಎಕ್ಸಿಸ್ಟಿಂಗ್ ಅಂದರೆ ಹಾಲಿ ಇರೋ ಟ್ರಾನ್ಸ್ಫಾರ್ಮರಿಂದ ಕೊಡಿ ಅಂತ ಅದರ ಆದೇಶ ಇದೆ. 500 ಮೀಟ್ರಿಗಿಂತ ಮೇಲಿದ್ದರೆ ಸೋಲಾರ್ ಅಳವಡಿಸ್ಕೊಳ್ಳಿ ಅಂತ ಇದೆ. ಅಥವಾ ಟ್ರಾನ್ಸ್ಫಾರ್ಮರ್ ಲೋಡ್ ಇಲ್ಲದೆ ಹೋದರೆ ರೈತರು ಯಾರಾದ್ರೂ ಮುಂದೆ ಬಂದು ನಾನು ಟ್ರಾನ್ಸ್ಫಾರ್ಮರ್ ಹಾಕೊಂಡು ಲೈನ್ ಹೇಳ್ಕೊತೀನಿ ಅಂದರೆ ಅವ್ರಿಗೆ ಕೊಡಲೇಬೇಕು, ಅವ್ರು ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು ರೈತರು. ನೀವು ಅಪ್ಲಿಕೇಶನನ್ನು ರಿಜಿಸ್ಟ್ರ್ ಮಾಡಿ, ನೀವು ಅವರು ಬಾಯಲ್ಲಿ ಹೇಳೋದನ್ನೇ ಕೇಳಬೇಡಿ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರ್ ಮಾಡಿ, ಅದಕ್ಕೆ ಏನು ಬರವಣಿಗೆಯಲ್ಲಿ ಕೊಡ್ತಾರೆ ನೀವು ತಗೊಳ್ಳಿ, ವೆಯ್ಟ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ನೀವು ಅವ್ರು ಕೊಡೋದಿಲ್ಲ ಅಂದ ತಕ್ಷಣ ಸುಮ್ಮನಾಗಬೇಡಿ. ಈಗ ನೀವೇನು ಕಳ್ಳರಲ್ಲಿ ನೀವು ಕೆಲವರು ಕದ್ದು ಹಾಕೊಂಡು ಹೊಡಿತಾ ಇದ್ದಾರೆ ಅಂತ ಅಂತಾರೆ, ಎಷ್ಟೋ ಸಂಪರ್ಕಗಳು ಆ ಥರದವು ಇರ್ತವೆ. ರೈತರು ಏನು ಅವ್ರು ಕದ್ದು ಏನು ಬೆಳೆ ಬೆಳೀತಾ ಇದ್ದಾರೆ ಹೊರತು ಏನೂ ಮಾಡ್ತಾ ಇಲ್ಲ. ಸೊ ಅದರಿಂದ ನೀವು ಸಾವಿರಾರು ಸಂಪರ್ಕ ಇದ್ದಾವೆ ಈ ಥರ ಅನಧಿಕೃತ ಸಂಪರ್ಕ. ಇದನ್ನು ಸಕ್ರಮ ಮಾಡ್ಕೊಳ್ಳಿಕ್ಕೋಸ್ಕರನೇ ಈ ಅಕ್ರಮ ಸಕ್ರಮ ಸ್ಕೀಮ್ ಬಂದದ್ದು. ಸೊ ಯಾತಕ್ಕೆ ಕದ್ದೊಡಿತಾರೆ ರೈತ ಅಂತಂದರೆ, ಈ ಥರ ರಿಜೆಕ್ಟ್ ಮಾಡಿದಾಗ ಬೇರೆ ಮಾರ್ಗ ಹುಡುಕೋತಾರೆ. ಸೊ ಅದರಿಂದ ವಿದ್ಯುತ್ ವಿತರಣಾ ಕಂಪನಿಗಳು ಕೂಡ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಸೌಜನ್ಯದಿಂದ ಅವ್ರನ್ನ ಅರ್ಜಿ ತಗೊಂಡು ಅವ್ರಿಗೆ ಸರಿಯಾದ ತಿಳುವಳಿಕೆ ಹೇಳಬೇಕು. ಸುಮ್ಮನೆ ನಮ್ಮಲ್ಲಿ ತಗೋತಾ ಇಲ್ಲ, ನಮ್ಮಲ್ಲಿ ಐ ಪಿ ಸೆಟ್ ಕೊಡ್ತಾ ಇಲ್ಲ ಅಂತ ಹೇಳೋಕ್ಕೆ ಯಾವುದೇ ನಿಮಗೆ ಲಿಖಿತ ಆದೇಶ ಇರುವುದಿಲ್ಲ. ಸೊ ಅದರಿಂದ ರೈತರು ದಯಮಾಡಿ ಯಾರೇ ಕಾಂಟ್ರಾಕ್ಟ್ರು ಅಥವಾ ಇಂಜಿನಿಯರ್ ಹೇಳಿದ್ರೆ ಬರವಣಿಗೆಯಲ್ಲಿ ಕೇಳಿ. ನೀವು ಮೊದಲೇ ನೀವು ಅಪ್ಲಿಕೇಶನ್ನ ನಾನು ಹೇಳ್ದಂಗೆ ಎಲ್ಲ ನಿಮ್ಮ ಜಮೀನಿಗೆ ಸಂಬಂಧಿಸಿದ ಭೂ ದಾಖಲೆಗಳು, ಆರ್ ಟಿ ಸಿ ಮತ್ತು ಬೋರ್ವೆಲ್ ಕೊರೆದಿದ್ರೆ ಬೋರ್ವೆಲ್ ಸರ್ಟಿಫಿಕೇಟು, ಅಥವಾ ಓಪನ್ ಮೇಲೆ ಕೊರೆದಿದ್ರೆ ಅದರ ಸರ್ಟಿಫಿಕೇಟ್ ಕೊಟ್ಟು ನೀವು 50 ರೂಪಾಯಿ ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಶುಲ್ಕ ಕಟ್ಟಿ ಎಲ್ಲ ನಿಮಗೆ ಸಂಬಂಧಿಸಿದ ತಾಲೂಕು ವ್ಯಾಪ್ತಿಯಲ್ಲಿನ ಇದು ಉಪವಿಭಾಗ ವ್ಯಾಪ್ತಿನಲ್ಲಿ ನೀವು ರಿಜಿಸ್ಟ್ರ್ ಮಾಡ್ಕೋಬೇಕು. ರಿಜಿಸ್ಟ್ರ್ ಮಾಡಿಕೊಂಡ್ರೆ ಅವರು ಮಾಡಲೇಬೇಕು. ಸೊ ಅದರಿಂದ ಯಾವುದೇ ರೈತರು ನೀವು ನೇರವಾಗಿ ಹೋಗಿ ರಿಜಿಸ್ಟ್ರ್ ಮಾಡಿ. ನಿಮ್ಮ ಕಾಂಟ್ರಾಕ್ಟ್ರು ಆಗಲ್ಲ ಅಥವಾ ಇಂಜಿನಿಯರ್ ಆಗೋದಿಲ್ಲ ಅಂತ ಅನ್ನೋದು ಬಾಯಿ ಮಾತಲ್ಲಿ ಕೇಳಬೇಡಿ. ದಯಮಾಡಿ ನೀವು ನೀವು ಅಪ್ಲಿಕೇಶನ್ ಕೊಟ್ಬಿಟ್ಟು ಅದಕ್ಕೆ ರೈಟಿಂಗಲ್ಲಿ ಏನು ಬೇಕು ನೀವು ಆದೇಶ ತಗೊಳ್ಳಿ. ಅಂದರೆ ಯಾವುದೇ ರೈಟಿಂಗಲ್ಲಿ ಕೊಡಕ್ಕೆ ಬರೋದಿಲ್ಲ. ಯಾಕೆ ಅಂದರೆ 7/10/2023 ಆದೇಶಕ್ಕೆ ಯಾವುದೂ ತಿದ್ದುಪಡಿ ಆಗಿಲ್ಲ. ಸೊ 1992ರಲ್ಲಿ ಬಂಗಾರಪ್ಪನ ಕಾಲದಲ್ಲಿ ಏನಾಯಿತು, 7/10/2023 ಅದೇ ಚಾಲ್ತಿಯಲ್ಲಿತ್ತು. ಅಂದರೆ ಉಚಿತವಾಗಿ ವಿದ್ಯುತ್ ಕೊಡೋದು 10 HP ಮತ್ತು 10 HP ಉಚಿತವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯ ಒದಗಿಸೋದು ಸರ್ಕಾರ ಜವಾಬ್ದಾರಿ ಆಗಿತ್ತು ಅಲ್ಲಿವರೆಗೆ. ಅಲ್ಲಿ 7/10/2023 ಏನು ಮಾಡೋದು, ಮಾಡಿಫಿಕೇಷನ್ ಮಾಡಿದ್ದಾರೆ. ಅಲ್ಲಿಂದ ಈಚೆಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಸುಮಾರು ರೈತರು ಮಾತಾಡ್ತಾ ಇದ್ದಾರೆ. ತೊಂದರೆ ಕೊಡೋಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ಯಾಕೆಂದರೆ ಯಾವುದೂ ಮಾಡಿಫಿಕೇಷನ್ ಆಗಿಲ್ಲ. ಅದರಿಂದ ರೈತರು ಸರಿಯಾದ ದಾಖಲೆ ಸಮೇತ ನೀವು ನೋಂದಣಿ ಮಾಡಿಕೊಂಡು ನಿಮ್ಮ ಉಪವಿಭಾಗ ಅಂದರೆ ನಿಮ್ಮ ಸಬ್ ಡಿವಿಷನ್ ವ್ಯಾಪ್ತಿನಲ್ಲಿ ಆನ್ಲೈನಲ್ಲಿ ರಿಜಿಸ್ಟ್ರ್ ಮಾಡಿ, ಸರಿಯಾದ ತಿಳುವಳಿಕೆ ತಗೊಂಡು ಸರಿಯಾದ ಕಾಂಟ್ರಾಕ್ಟ್ರ್ ಮುಖಾಂತರ ರಿಜಿಸ್ಟ್ರ್ ಮಾಡಿ ನೀವು ವಿದ್ಯುತ್ ಸಂಪರ್ಕ ಪಡ್ಕೋಬೋದು. ಇಷ್ಟನ್ನು ಹೇಳ್ತಾ ನಮ್ಮ ರೈತರು ಎಚ್ಚರಿಕೆಯಿಂದ ಎಲ್ಲ ರೈತರು ನೀವು ಅಧಿಕೃತವಾಗಿ ಸಂಪರ್ಕ ಪಡ್ಕೊಂಡು ವಿದ್ಯುತ್ ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.
ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.